ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 37. ಎಸ್, 90 ಡೇಸ್ ಚಾಲೆಂಜಲ್ಲಿ 37 ಡೇಸ್ ಆಯ್ತು ನೋಡಿ. 37 ದಿನ, 90 ದಿನದಲ್ಲಿ. ಎಸ್, ಇವತ್ತು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ. ಎಸ್, ಇವತ್ತು ನಾನು ಎಕ್ಸಸೈಸ್ ಮಾಡ್ತಾ ಇರೋದು ಶೋಲ್ಡರ್ ಆ್ಯಂಡ್ ಥೈಸ್. ಶೋಲ್ಡರ್ ಲೆಗ್ಸ್ ನೋಡಿ. ಶೋಲ್ಡರು ಮತ್ತು ಲೆಗ್ಸ್ ಮಾಡೋದು ತುಂಬ ಕಷ್ಟ. ಎಸ್, ಶೋಲ್ಡರ್ ಥೈಸ್ ಮಾಡ್ತಾಯಿದ್ದೀನಿ. ಫ್ರೀ ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿ. ಶೋಲ್ಡ್ರ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಯಾವ ಎಕ್ಸಸೈಸ್ ಮಾಡ್ಬೇಕಾದ್ರೂ ಮಾಡಬೇಕು, ಬಟ್ ಶೋಲ್ಡ್ರ್ ಸ್ಪೆಷಲಿ ಶೋಲ್ಡರ್ ಲೆಗ್ಸ್ ಇದೆಯಲ್ಲ, ಶೋಲ್ಡರ್ ನೀಟಾಗಿ ಫ್ರೀ ಮಾಡ್ಕೋಬೇಕು ನೋಡಿ. ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡ್ಕೊತಾ ಇದ್ದೀನಿ. ಎಸ್, ಇವತ್ತು ನಾನು ಶೋಲ್ಡರ್ ಲೆಗ್ಸ್ ನೋಡಿ. ಎಸ್, ಅದ್ರ ಜೊತೆಗೆ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಬಿಫೋರ್ ಫ್ರೀ ಮಾಡಿಕೊಡಿ. ಅದ್ರ ಜೊತೆಗೆ ಡಯಟ್ ಅಂದರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೊಂಬರ್ಬೇಕು ನೋಡಿ. ಎನರ್ಜಿ ಬ್ಯಾಕಪ್ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಹೋಗೋಕ್ಕಾಗೋದು ಈಸಿ. ಅಂದರೆ ತುಂಬ ಜನ ಕೆಲವೊಂದು ಇನ್ನೂ ಒಂದು ಕೇಸ್ ಏನಾಗ್ಬಿಟ್ಟಿತ್ತು ನೋಡಿ. ತುಂಬ ದಿನ ಆಗ್ಬಿಟ್ಟಿತ್ತು. ಅವರು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಾರೆ, ಸಡನ್ನಾಗಿ ಅದು ಇಂಟೆನ್ಸ್ ಮಾಡಿಬಿಡಿ, ಸ್ವಲ್ಪ ಮಾಡಿ ಅಂತ ಹೇಳಿದೆ. ಅವ್ರಿಗೆ ಆಯ್ತು ನೋಡಿ, ಎನರ್ಜಿ ಬ್ಯಾಕಪ್ ಏನು ತಿನ್ಕೊಂಬಂದಿಲ್ಲ, ಆಫೀಸಿಂದ ಬಂದಿದ್ದಾರೆ, ತಲೆ ಎಲ್ಲ ತಿರುಗ್ತಾ ಇದೆ ನೋಡಿ. ತುಂಬ ನೋಡಿ, ತಿನ್ನಲಿಲ್ಲ ಅಂದ್ಕೊಡಿ ನಿಮಗೆ ಗಿಡ್ಡಿನೆಸ್ ಅಂದರೆ ತಲೆ ತಿರುಗಿಬಿಡುತ್ತೆ. ವಾಮಿಟ್ ಏನಕ್ಕಾಗುತ್ತೆ ಅಂದರೆ ಹಂಗೆ ಒಂದು ಶುಗರ್ ಲೆವೆಲ್ ಡ್ರಾಪ್ ಆಗಿಬಿಡುತ್ತೆ, ಒಂದು ಸೋಡಿಯಂ ಲೆವೆಲ್ ಡ್ರಾಪ್ ಆಯ್ತು ಅಂದ್ಕೊಡಿ, ಕಷ್ಟ. ಅದಕ್ಕೆ ನೋಡಿ, ಅವಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ಟ್ರೈನರ್ಗೆ. ಅವಾಗ ಏನು ಮಾಡಬೇಕಂದ್ರೆ ಮ್ಯಾಟ್ ತೊಗೊಂಡು ಮಲಗಿಸ್ಬಿಟ್ಟು ಅವ್ರಿಗೆ ಲೈ ಡೌನ್ ಮಾಡಬೇಕು. ಬ್ಲಡ್ ಫ್ಲೋ ಇದೆಯಲ್ವ ಕರೆಕ್ಟಾಗಿರುತ್ತೆ. ನಿಂತ್ಕೊಂಡಾಗಿದೆ ಅಲ್ವ ತಲೆ ತಿರುಗುತ್ತೆ, ಅಂದರೆ ಸ್ಟ್ರೈಟಾಗಿ ನಿಂತಾಗ. ಮಲ್ಕೊಂಬಿಟ್ರೆ ಸುಮ್ಮನೆ ಸೂಪರ್, ಅದು ಏನೂ ಆಗೋಲ್ಲ. ಅವಾಗ ಡೀಪ್ ಬ್ರೀದ್ ಇನ್ ಡೀಪ್ ಬ್ರೀದ್ ಔಟ್ ಮಾಡ್ತಾಯಿದ್ರೆ ಆ ಥರ 1 ನಿಮಿಷ ಮಾಡಿದ್ರೆ 1 ನಿಮಿಷ 5 ನಿಮಿಷದಲ್ಲಿ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಮತ್ತು ಅವ್ರಿಗೆ ಅನಿಸುತ್ತೆ ಅದಾದಮೇಲೆ ರಿಲ್ಯಾಕ್ಸ್ ಆಗೋಣ, ಆಯಿತು ಸರಿ ಹೋಯ್ತು, ಬಟ್ ಹಂಗೆ ಬಿಡಬಾರ್ದು ಅವ್ರಿಗೆ. ಅವತ್ತೇ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ. ಇದೇ ಸ್ಮಾರ್ಟ್ ಟ್ರೈನರಾಗಿ ಈ ಥರ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಸ್ಟೆಪ್ಪರ್ ಬಾಕ್ಸ್ ಅಥವಾ ಈ ಥರ ಮೇಲ್ಗಡೆ ಕಾಲು ಇಟ್ಬಿಟ್ಟು ಲೈ ಡೌನ್ ಮಲಗಿಸ್ಬಿಟ್ರೆ ಸೂಪರ್. ಬ್ಲಡ್ ಫ್ಲೋ ಇದಲ್ವ ವಾಪಸ್ ರಿಟರ್ನ್ ಆಗ್ತಾ ಇರುತ್ತೆ ಮೂಮೆಂಟ್. ಹಾಗೆ ನೋಡಿ, ಈಗ ಅನ್ನೋ ಫುಲ್ ನಿಂತಾಗಿದೆಯಲ್ವ, ಬ್ಲಡ್ ಫ್ಲೋ ಮೇಲೆ ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವು ಲೈ ಡೌನ್ ಮಲ್ಕೊಂಡ್ಬಿಟ್ಟಾಗ ಮೇಲೆ ಕಾಲಿಟ್ಟರೆ ಬಾಕ್ಸ್ ಮೇಲೆ ಅದು ಪರ್ಫೆಕ್ಟ್. ಅಣ್ಣ ಬಂದು ನೋಡಿ ಮುಂದೆನೇ ಬಂದುಬಿಟ್ಟ ಆ ಕಡೆಯಿಂದ. ಅದೇ ಪಾಪ ಅಲ್ಲಿ ಮೇಡಮ್ ನೋಡಿ ಹಿಂದೆ ಬರ್ತಾರೆ. ಅಂದರೆ ಇದು ಕಾಮನ್ ಸೆನ್ಸ್ ಅನ್ನೋದೇನೆಂದರೆ, ಯಾರಾದರೂ ಒಂದು ಕ್ಯಾಮ್ರಾ ಇಟ್ಟಾಗ ಮುಂದೆ ಬರಬಾರ್ದು ಅನ್ನೋದು. ಜಿಮ್ಮಲ್ಲಿ ಅಂದಾಗ ಬರ್ತಾ ಇರ್ತಾರೆ, ಬಟ್ ಆಚೆಯಿಂದ ಬರ್ತಾರೆ, ಇಲ್ಲ ಹಿಂದ್ಗಡೆಯಿಂದ ಹೋಗ್ತಾರೆ. ಕೆಲವೊಬ್ಬರಿಗೆ ಅದೇ ಹೇಳ್ತೀನಿ ನೋಡಿ, ಕಾಮನ್ ಸೆನ್ಸ್ ಇರೋಲ್ಲ ಅಂತ. ಈಗ ನಾವೇ ಆದ್ರೆ ಅಷ್ಟೇ ನೋಡಿ, ಅಂದರೆ ಎಥಿಕ್ಸ್ ಅಂತ. ಈಗ ಯಾರೋ ಒಂದು ಫೋಟೋ ತೆಗಿತಾ ಇರ್ತಾರೆ, ಟಕ್ಕಂತ ಹೋಗ್ತಾರೆ. ಅಂದರೆ ಇದು ಅವ್ರಿಗೆ ರೆಸ್ಪೆಕ್ಟ್, ಕೆಲವೊಂದು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಅದು ಕಾಮನ್ ಇರ್ತವೆ ಎಲ್ಲ, ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಹೋಗ್ತಾ ಇರಬೇಕು. ಎಸ್, ಇದು ಇರಬೇಕು ಅಂತ ಮ್ಯಾನೇಜ್, ಅದು ಬೇಸಿಕ್, ಅದು ಕಾಮನ್ ಸೆನ್ಸ್ ಅನ್ನೋದು. ಯಾರೇ ಆಗಲಿ, ನೀವೇ ಆಗಲಿ, ನಾವಾಗಲಿ, ಅದು ಇರಲಿಲ್ಲ. ಅದಕ್ಕೆ ಬೇರೆ ಏನಾದ್ರು ಹೇಳ್ತಾ ಇದ್ರೆ ತಲೆ ಕೆಡ್ಸ್ಕೊಬಾರ್ದು, ಬಿಟ್ಟು ಹಾಕ್ಬೇಕು. ಎಸ್, ಸ್ಕ್ವಾಟ್ ಆದಮೇಲೆ ಹೋಲ್ಡ್ ಮಾಡ್ಕೊಳ್ಳಿ. ಅದೇ ಹೇಳ್ತಾ ಇದೆ ನೋಡಿ, ತುಂಬ ಜನಕ್ಕೆ ಈ ಥರ ಬ್ಯಾಕಪ್ ಇಟ್ಕೊಂಬರ್ಬೇಕು ಬಿಫೋರ್ ಎಕ್ಸಸೈಸ್. ಡ್ರೈ ಫ್ರೂಟ್ಸ್, ಬನಾನಾ, ಆಲ್ಮಂಡ್, ಕ್ಯಾಶ್ಯೂ ಎಲ್ಲ ತಿಂದುಬಿಟ್ರೆ ಒಳ್ಳೆ ಎನರ್ಜಿ ಇರುತ್ತೆ. 90 ಮಿನಿಟ್ಸ್ ಸೂಪರಾಗಿ ಮಾಡ್ಬೋದು. ಅದಕ್ಕೆ ನಿಧಾನ ಹೋಗ್ಬೇಕು ನೋಡಿ. ಯಾವತ್ತೂ ಸುಮ್ಮನೆ ಅದು ಏನೋ ತುಂಬ ಗ್ಯಾಪ್ ಆದಮೇಲೆ ಟೈಮ್ ತೊಗೊಂಡು ನಿಧಾನ ಹೋಗಬೇಕು. ಕೆಲವ್ರಿಗೆ ಇನ್ಬಿಲ್ಟ್ ಸ್ಟ್ರೆಂತ್ ಇರುತ್ತೆ, ಸ್ಟ್ಯಾಮಿನಾ ಇರುತ್ತೆ, ಅವ್ರಿಗೇನಾಗಲ್ಲ, ಅಭ್ಯಾಸ ಇರುತ್ತೆ. ಕೆಲವ್ರಿಗೆ ಆಗೇ ಆಗುತ್ತೆ ಓವರ್ ಇಂಟೆನ್ಸ್ ಎಕ್ಸಸೈಸ್ ಮಾಡಿದಾಗ ನೋಡಿ. ಎಸ್, ಫಸ್ಟ್ ಎಕ್ಸಸೈಸ್ ಸ್ಕ್ವಾಟ್ ನೋಡಿ. ಸ್ಕ್ವಾಟ್ ಮಾಡೋಕ್ಕೆ ಮುಂಚೆ ಎಲ್ಬೋ ಮುಂದೆ ಇಟ್ಕೊಂಡು, ಹಿಂದೆ ಇರ್ಬಾರ್ದು, ಮುಂದೆ ಇಟ್ಕೊಂಡು ಲೈಟಾಗಿ ಅದೇ ಸುಮ್ಮನೆ ಜಸ್ಟ್ ಭಾರ ಇಟ್ಕೋಬೇಕು ನೋಡಿ. ಇದು ಶೋಲ್ಡ್ರ್ ಮೇಲೆ ಇಟ್ಕೋಬೇಕು ನೋಡಿ, ನೆಕ್ ಮೇಲೆಲ್ಲ. ಶೋಲ್ಡ್ರ್ ಮೇಲೆ ಇಟ್ಕೊಂಡು ಆರಾಮಾಗಿ ಮೇಲೆ ಬಂದಾಗ ಕಂಪ್ಲೀಟಾಗಿ ಗ್ಲೂಟ್ ಸ್ಕ್ವೀಸ್ ಮಾಡಬೇಕು ನೋಡಿ. ಫುಲ್ಲು ಸ್ಟ್ರೆಚ್ ಆಗಬೇಕು. ಹ್ಯಾಮ್ಸ್ಟ್ರಿಂಗ್ ಗ್ಲೂಟ್ಸ್ ಹೋಗುತ್ತೆ, ಮೇಲೆ ಬಂದಾಗ ಕ್ವಾಡ್ರಿಸೆಪ್ ಮಸಲ್ ವರ್ಕ್ ಆಗುತ್ತೆ ನೋಡಿ. ಎಸ್, ಕರೆಕ್ಟಾಗಿರಬೇಕು, ಒಟ್ಟೋಗಿ ಪರ್ಫೆಕ್ಟಾಗಿ ಮಾಡಬೇಕು. ಎಸ್, ವೆಯ್ಟ್ ಆ್ಯಡ್ ಮಾಡ್ತೀನಿ. ವೆಯ್ಟು ಎಸ್ ಆಯ್ತು ನೋಡಿ. ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಆಗೋ ಸ್ಟಾಪ್ ಮಾಡ್ಕೊತೀನಿ. ತುಂಬ ಜನ ನೋಡಿ, ಇದೇ ನೋಡಿ, ಡ್ರೈ ಫ್ರೂಟ್ಸ್ ಎನರ್ಜಿ ಇರಬೇಕು ನಿಮಗೆ. ತುಂಬ ತಿನ್ನೋದಿಲ್ಲ ತುಂಬ ಜನ, ಬ್ಯಾಕಪ್ ಇಟ್ಕೊಂಡು ಬನ್ನಿ. ಆಮೇಲೆ ಅದ್ರ ಜೊತೆಗೆ ಇಂಟ್ರಾ ವರ್ಕೌಟ್ ಅವೆಲ್ಲಕ್ಕಿಂತ ಈ ಥರ ತಿನ್ಕೊಂಬರ್ಬೇಕು ನೋಡಿ. ಇದೇ ಥರ ಅಡಿಕ್ಟ್ ಇರಬೇಕು. ಡ್ರೈ ಫ್ರೂಟ್ಸ್, ಆಲ್ಮಂಡ್, ಕ್ಯಾಶ್ಯೂ, ಡೇಟ್ಸು, ಪಿಸ್ತಾ ಈ ಥರ ತಿನ್ನಬೇಕು. ಹೆಲ್ದಿ ಫುಡ್ ತಿಂದರೆ ಹೆಲ್ದಿಯಾಗಿ ಆರೋಗ್ಯವಾಗಿ ಇರ್ತೀರ ನೋಡಿ. ಜಂಕ್ ಫುಡ್, ಆಯಿಲ್ ಫುಡ್, ಆ್ಯಡೆಡ್ ಶುಗರ್ ಎಲ್ಲ ಬಿಡಬೇಕು ನೋಡಿ. ಎಸ್, ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ದೆ ಮಕ್ಕಳಿಗೆ ಯಾವ ಥರ ಟ್ರೈನ್ ನೋಡಿ. ಶ್ರೇಯು ಬಂದಿದ್ದಾನೆ, ಇವತ್ತು ಮಾಡಿಸ್ತಾ ಇದೆ. ಶ್ರಾವಣಿ ಅವ್ರ ಮಗಳು ಇದ್ದಾರೆ, ಸರ್ ಮಗಳು, ಓನರ್ ಮಗಳು, ಮತ್ತು ಶ್ರೇಯಶ್ ಅಂತ, ಮತ್ತು ಶ್ರಾವಣಿ ಇಬ್ರಿಗೂ ಎಕ್ಸಸೈಸ್ ನೋಡಿ. ಇವತ್ತು ಸಮ್ಮರ್ ಅಲ್ವಾ, ರಜೆ ಇರುತ್ತೆ ಮಕ್ಕಳಿಗೆ, ಅದ್ರ ಜೊತೆಗೆ ಮಾಡಿ ಫಿಟ್ನೆಸ್ ಮಾಡಿಸ್ತಾ ಇದ್ದೀನಿ. ಅದೇ ಮಕ್ಕಳಿಗೆ ಯಾವ ಥರ ಮಾಡಿಸ್ಬೇಕು, ಏಜ್ ಆಗಿರೋಗೆ ಯಾವ ಥರ ಮಾಡಿಸ್ಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನೋಡಿ.
ಅದು ಗೊತ್ತಿರಬೇಕು ನಮಗೆ ಯಾವ ಥರ ಏನೇನು ಯಾರ್ಯಾರಿಗೆ ಏನೇನು ಮಾಡಿಸ್ಬೇಕು ಅಂತ. ತುಂಬ ಜನ ಅನ್ಕೊತಾರೆ ಜಿಮ್ಮಿಗೆ ಬಂದರೆ ಮಾಡಿಸ್ಬೋದಾ ಬಿಫೋರ್ 18 ಎಲ್ಲ ಮಾಡಿಸ್ಬೋದಾ ಎಕ್ಸಸೈಸ್ ಮಾಡಿಸಿದ್ರೆ ಒಳ್ಳೇದಾ ಹೆಂಗೆ ಉದ್ದ ಆಗಲ್ಲಂತೆ ತುಂಬ ಹೆಂಗೆ ಬೋನೆಲ್ಲ ಸ್ಟ್ರೆಂತ್ ಇರೋ ಅದಕ್ಕೇ ಅವರಿಗೆ ಯಾವ ಥರ ಎಕ್ಸಸೈಸ್ ಮಾಡಿಸ್ಬೇಕಂತ ಟ್ರೈನರ್ಗೆ ಗೊತ್ತಿರುತ್ತೆ. ಏನೇನು ಮಾಡಿಸ್ಬೇಕಂತ ಗೊತ್ತಿರ್ಲಾರ್ದ ಮಾಡಿಸ್ತಾರಾ? ತುಂಬ ಕೆಲವೊಬ್ರು ಇರ್ತಾರೆ, ಆ ಥರ ಅಲ್ಲ, ಗೊತ್ತಿರುತ್ತೆ ಎಲ್ರಿಗೂ. ಸ್ಮಾರ್ಟ್ ಟ್ರೈನರ್ಗಳು ಹಂಗೆ ಇರೋದು, ಎಕ್ಸ್ಪರ್ಟ್ ಅಂದರೆ ಪ್ರೊಫೆಷ್ನಲ್ ಟ್ರೈನರ್ಸ್ ಇರ್ತಾರೆ ನೋಡಿ, ಅವ್ರ ಮಕ್ಳಿಗೆ ಯಾವ ಥರ ಮಾಡಿಸ್ಬೇಕು ಯಾವ ಥರ ಮಾಡಿಸ್ಬಾರ್ದು ಅನ್ನೋ ಗೊತ್ತಿರುತ್ತೆ. ಎಸ್, ಅದೇ ನೋಡಿ ಹೇಳ್ತೀನಿ, ಕೆಲವು ನಾಲೆಜ್ ಇರಲ್ಲ, ಅವ್ರಿಗೇನೇನೋ ಮಾತಾಡ್ತಿರೋದು ತಲೆ ಕೆಡ್ಸ್ಕೋಬಾರ್ದು. ಅದೇ ನಗು ಬರುತ್ತೆ ನೋಡಿ, ಏನೇನೋ ಬುದ್ಧಿ ಇಲ್ಲಾರ್ದಲ್ಲಿ ಮಾತಾಡಿದಾಗ. ಅದು ಎಸ್ ಫೈನ್ ವಾಯ್ಸ್ ಸ್ಟಾರ್ಟ್ ಮಾಡ್ತೀನಿ. ಸ್ಕ್ವಾಟ್ ನೋಡಿ ಸ್ವಲ್ಪ 100 ಹಾಕ್ಕೊಂಡಿದ್ದೀನಿ. ಎಸ್ 20 ಪ್ಲಸ್ 20 kg ರಾಡು, 100 kg, 40 + 20. ಅದು ಕಮ್ಮಿನೇ, ಎಷ್ಟು ರೆಪ್ಸ್ ಜಾಸ್ತಿ ಮಾಡೋಣ ಅಂತ, ಕಮ್ಮಿ ವೆಯ್ಟೇ ಸಾಕು ಅಂತ. ಲಾಸ್ಟ್ ಟೈಮ್ 120 ಬಟ್ ಬೇಡ ಅಂತ ಕಮ್ಮಿನೇ ಇರಲಿ ಅಂತ. ಎಸ್, ನಾನು ಕಾಲ್ ಬರಲ್ಲ ಅಂದ್ಕೊಂಡೆ, ಕಾಲ್ ಬಂತು ನೋಡಿ. ಕಾಲ್ ಕಟ್ಟಾಗೋವರೆಗೂ ಸ್ಟ್ರಕ್ ಆಗಲ್ಲ, ಕ್ಯಾನ್ ಕಂಟಿನ್ಯೂ. ಎಸ್, ಬ್ರೀದ್ ಇನ್ ಡೌನ್, ಬ್ರೀದ್ ಔಟ್ ಅಪ್, ಬ್ರೀದ್ ಇನ್ ಡೌನ್, ಬ್ರೀದ್ ಔಟ್ ಅಪ್ ನೋಡಿ. ಇದು ಸ್ಲೋವಾಗಿ ಮೇಲೆ ಬರಬೇಕು, ಸ್ಲೋವಾಗಿ ಬಿಡಬೇಕು. ಎಷ್ಟಾಗುತ್ತೋ ಅಷ್ಟು ರೆಪ್ಸ್ ಹೋಗ್ತಾ ಇರಬೇಕು ನೋಡಿ. ಮಸಲ್ ಮೇಲೆ ಅನ್ಸ್ಟಿಂಗ್, ಕ್ವಾಡ್ರಿಸೆಪ್ಸ್ ಮಸಲು, ಗ್ಲೂಟ್ಸು ಎಲ್ಲ ಸ್ಟ್ರೆಚ್ ಆಗುತ್ತೆ ನೋಡಿ. ಎಸ್, ಫುಲ್ಲು ಹೋಗ್ಬೇಕು ನೋಡಿ ಹಂಗೆ. ಎಸ್, ಸ್ಟ್ರಗಲ್ ಆಗ್ತಾಯಿದೆ. ರೆಪ್ಸ್ ನೋಡಿ, ಹೆವಿ ಹಾಕೊಂಡಾಗ ರೆಪ್ಸ್ ಹೋಗೋದು ತುಂಬ ಕಷ್ಟ. ಎಸ್, ಕಷ್ಟ ಆಗ್ತಾಯಿದೆ ನೋಡಿ. ಲಾಸ್ಟ್ ಅದು ಹೋಗಲೇ ಇಲ್ಲ, ಬ್ಯಾಕ್ ಮೇಲೆ ಹೋಗುತ್ತೆ ನೋಡಿ. ನಿಮಗೆ ಒಂದು ರೆಪ್ ಅನ್ಕಂಫರ್ಟಬಲ್ ಆದಾಗ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ. ತುಂಬ ರಿಸ್ಕ್ ತೊಗೊಬೇಡಿ ದಯವಿಟ್ಟು. ಒಂದು ಸತಿ ಏನಾದರೂ ಇಂಜುರಿ ಆಗಿಬಿಟ್ರೆ ಲೈಫ್ ಟೈಮ್ ಸ್ಟ್ರಗಲ್ ಮಾಡೋದು ನಾವೇ ನೋಡಿ. ಯಾರು ಮಾಡ್ತೀವಿ, ಯಾರಿಗೆ ಇಂಜುರಿ ಆಗುತ್ತೆ ಅವರೇ ಸ್ಟ್ರಗಲ್ ಮಾಡೋದು ಅಲ್ವಾ. ಏನಾದರೂ ಕೇರ್ಫುಲ್ಲಾಗಿರ್ಬೇಕು ನೋಡಿ. ಎಸ್, ಇವಾಗ ಶೋಲ್ಡ್ರ್ ಪ್ರೆಸ್ ನೋಡಿ, ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಮ್ಯಾಟ್ ಇದ್ದ ಅಥವಾ ನ್ಯಾಪ್ಕಿನ್ ಇದ್ರೆ ಯೂಸ್ ಮಾಡ್ಕೊಳ್ಳಿ, ದಯವಿಟ್ಟು ಒರೆಸ್ಕೊಳ್ಳಿ, ಕ್ಲೀನಾಗಿ ಇಟ್ಕೋಬೇಕು. ಕೆಲವೊಂದು ಹೇಳ್ತಾ ಇದ್ದೆ ನಾನು, ನೆಗೆಟಿವ್ ಎನರ್ಜಿ ಕೂಡ ಹಂಗೆ ಇರುತ್ತೆ ನೋಡಿ, ಇಂಪ್ಯಾಕ್ಟ್ ಆಗುತ್ತೆ ಕೆಲವೊಂದಂತೆ. ಮತ್ತು ಜಿಮ್ಮಲ್ಲಿ ಸ್ವೆಟ್ ಆಗುತ್ತೆ, ತುಂಬ ಜನ ಬೇರೆ ಬೇರೆ ಥರ ಎಲ್ಲರ ಥರ ಬರ್ತಾರೆ. ಟ್ರೈನರ್ಗೆ ಎಷ್ಟು ಜನ ಮೆಟಬಾಲಿಸಮ್ ಹೆಂಗೆ ಇರಬೇಕು ಹೇಳಿ, ಇಮ್ಯುನಿಟಿ ಹೆವಿ ಇರಬೇಕು. ಅಂದರೆ ಒಂದೊಂಥರ ಬೆವರು ಸ್ಮೆಲ್ಗಳು ಬರ್ತವೆ, ಎಲ್ಲ ಥರ ಇರ್ತಾರೆ, ಅದೆಲ್ಲನೂ ತಡ್ಕೋಬೇಕು ನೋಡಿ. ಅದು ನಮ್ದು ಎಷ್ಟು ಸ್ಟ್ರೆಂತ್ ಸ್ಟ್ಯಾಮಿನಾ ಇರಬೇಕು ನೋಡಿ. ಮೆಡಿಕಲಲ್ಲಿ ಅಷ್ಟೇ ನೋಡಿ, ಡಾಕ್ಟ್ರುಗಳಿಗೆ ಎಷ್ಟು ಇರಬೇಕು. ನೆಗೆಟಿವ್ ಎನರ್ಜಿ ಅನ್ನೋದು ಹಂಗೆ ನೋಡಿ, ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿರಬೇಕು. ಕೆಲವೊಂದು ಟೈಮ್ ಹೆಂಗಾಗ್ಬಿಡುತ್ತೆ, ಜಾಗ ಕೂಡ ಅದು ನೆಗೆಟಿವ್ ಆಗಿಬಿಡುತ್ತೆ. ಅಂದರೆ ಈಗ ನಾನು ಕುಂತಾಗ ನಾನು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಆಗಿದ್ದಾಗ ಅದು ಪಾಸಿಟಿವ್ನೇ ಇರುತ್ತೆ ಎನರ್ಜಿ. ಕೆಲವರೆಲ್ಲ ಥಿಂಕಿಂಗ್ ಯಾವಾಗಲೂ ನೆಗೆಟಿವ್ ಆಗಿ ಇರ್ತಾರೆ, ಅವರು ಆ ಎನ್ವಾಲ್ಮೆಂಟೇ ನೆಗೆಟಿವ್ ಆಗಿರುತ್ತೆ. ಥಿಂಕ್ ಮಾಡೋದಂಗೆ ಇರ್ತಾರೆ, ಅವರು ಯೋಚನೆ ರೀತಿಯೇ ಆಗಿರುತ್ತೆ, ಅದೆಲ್ಲ ಥರ ಪಾಸಿಟಿವ್ ಆಗೇ ಇರೋಲ್ಲ. ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ಬಿ ಪಾಸಿಟಿವ್. ಎಸ್, ಯಾವಾಗಲೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆದ್ರೂ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು, ಪಾಸಿಟಿವ್ನೆಸ್ಸೇ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಖುಷಿಯಾಗಿ ಚೆನ್ನಾಗಿ ಎಲ್ಲ ಒಳ್ಳೆ ವಿಚಾರ ಮಾತಾಡಬೇಕು. ಅವಾಗ ನೀವು ಪಾಸಿಟಿವ್ ಆಗಿರ್ತೀರ, ಚೆನ್ನಾಗಿರುತ್ತೆ ನಿಮ್ಮ ಲೈಫು, ಖುಷಿಯಾಗಿರುತ್ತೆ. ನೇಚರ್ ಕೂಡ ಅಂದರೆ ನೋಡಿ ಯೂನಿವರ್ಸಲ್, ಅದು ಕೂಡ ನಿಮಗೆ ಅದ್ರ ಜೊತೆ ಸಪೋರ್ಟ್ ಮಾಡೋದೇ ಹಾಗೆ ಅಂತೆ ನೋಡಿ. ನಾನು ಮೊನ್ನೆ ನೋಡ್ತಾ ಇದ್ದೆ ಒಂದು ಲವ್ ಆಫ್ ಅಟ್ರಾಕ್ಷನ್, ಮನಿ ಆಫ್ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಅಂತ ಯಾವುದೊಂದು, ಅದು ಹೆಂಗಿದೆ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಅನ್ನೋದೇ ಅದು. ಈ ಯೂನಿವರ್ಸಲ್ ನೋಡಿ, ಅದು ನಿಮಗೆ ಏನು ಅನ್ಕೊತೀರ ಅದು ಖಂಡಿತ ಬರುತ್ತೆ ಅಂತ. ಅದು ನೀವು ಥಿಂಕ್ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೋಡಿ. ಯಾವಾಗಲೂ ಕೆಲವರೆಲ್ಲ ನೆಗೆಟಿವ್ ಆಗುತ್ತೆ, ಅದಾಗಲ್ಲ ಇದು ಆ ಥರ ಯೋಚನೆ ಮಾಡಬಾರ್ದು. ಥಿಂಕ್ ಪಾಸಿಟಿವ್ ಯಾವಾಗಲೂ ನೋಡಿ. ಎಸ್, ಇದು ಶೋಲ್ಡ್ರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಫೇಲ್ಯೂರ್ ಗಂಟ ನೋಡಿ ಹೊಡಿತಾ ಇರಬೇಕು. ಸ್ಕ್ವಾಟ್ ಆಯಿತು, ಶೋಲ್ಡ್ರ್ ಪ್ರೆಸ್ ಆಯಿತು, ಶೋಲ್ಡ್ರ್ ಥೈಸ್ ಅಲ್ವಾ, ಅದೇ ಹೇಳ್ತಾಯಿದ್ದೆ ನೋಡಿ, ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಅದು ಸ್ವೆಟ್ ಆಗಿರುತ್ತೆ, ಕೆಲವರು ಒರೆಸಲ್ಲ, ದಯವಿಟ್ಟು ಆಮೇಲೆ ನಾವು ವರ್ಕೌಟ್ ಆದಮೇಲೆ ಒರೆಸ್ಬಿಟ್ಟು ಹೋಗ್ಬೇಕು ನೋಡಿ. ಅದ್ರ ಜೊತೆಗೆ ನ್ಯಾಪ್ಕಿನ್ ಯೂಸ್ ಮಾಡಿ, ಓಕೆನಾ. ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ಕೆಲವೊಂದು ಇರ್ತವೆ ನೆಗೆಟಿವ್ ಎನರ್ಜಿಗಳು, ಅದ್ರ ಜೊತೆಗೆ ಎಲ್ಲರೂ ಅದನ್ನು ಕ್ಲೀನಾಗಿ ಇಟ್ಟಾಗ ಅದು ಡೆಟಾಲ್ ಇದೆಯಲ್ವ, ಆಮೇಲೆ ಬ್ಯಾಕ್ಟೀರಿಯಾಸ್ ಕೂಡ ಹೋಗ್ತವೆ. ಎಷ್ಟಿದೆ ಸೈನ್ಸ್ ನೋಡಿ ಇದೆಲ್ಲ. ಥಿಂಕ್ ಯಾವಾಗಲೂ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಯಾವಾಗಲೂ ಒಳ್ಳೆಯದನ್ನ ಯೋಚನೆ ಮಾಡಿದಾಗ ಒಳ್ಳೆಯದೇ ಬರೋದು. ಒಳ್ಳೆಯದೇ ಆಗುತ್ತೆ ಅಂತಿದ್ರೆ ಒಳ್ಳೇದಾಗೇ ಆಗುತ್ತೆ. ಅಯ್ಯೋ ನೆಗೆಟಿವ್ ಅಂತ ಯೋಚನೆ ಮಾಡಬೇಡಿ, ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ಎಸ್, ಇದು ಹ್ಯಾಮ್ಸ್ಟ್ರಿಂಗ್ ನೋಡಿ, ಹ್ಯಾಮ್ಸ್ಟ್ರಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ನೋಡಿ ಕಾಂಟ್ರಾಕ್ಟ್ ಮಾಡಬೇಕು, ರಿಲೀಸ್ ಮಾಡಬೇಕು. ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್. ಎಸ್, ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ.
ಹ್ಞೂ. ಕೆಲವ್ರು ಅದೇ ಹೇಳ್ತಾ ಇದ್ದೆ ನೋಡಿ, ಪಾಸಿಟಿವ್ನೆಸ್ಸು, ನೆಗೆಟಿವ್ನೆಸ್ ಯಾವ ಥರ ಇರ್ತಾರೆ ಅಂತ. ಕೆಲವರು ಫ್ರೆಂಡ್ಸ್ ಅವ್ರು ಹಂಗೆ ಇರ್ತಾರೆ ನೋಡಿ. ಇವಾಗ ಏನೋ ಒಂದು ಮಾತಾಡ್ತಾ ಇದ್ವಿ ಅಂದಾಗ ಕೆಲವು ನೆಗೆಟಿವ್ ಮಾತಾಡ್ತಿರ್ತಾರೆ, ಪಾಸಿಟಿವ್ ಮಾತಾಡ್ತಿರ್ತವೆ. ಆ ಥರ ಅನ್ಕಂಫರ್ಟಬಲ್ ಆದರೆ ಸ್ಟಾಪ್ ಮಾಡಿಬಿಟ್ಟು ನೀವು ಮುಂದೆ ಬಂದುಬಿಡ್ಬೇಕು ನೋಡಿ. ಅದು ನಿಮ್ಗೆ ಅನ್ಕಂಫರ್ಟಬಲ್ ಆದಾಗ ಅಲ್ಲಿ ಇರಬಾರ್ದು ನೀವು. ನನಗೆ ನೋಡಿ ಏನಾದರೂ ಅದು ಅನ್ಕಂಫರ್ಟಬಲ್ ಸ್ಟಾಪ್ ಮಾಡ್ಕೊಂಡು ಹಿಂದೆ ಬಂದುಬಿಡ್ಬೇಕು. ಅದು ಸ್ಮಾರ್ಟ್. ಅಂದರೆ ನಿಮಗೆ ಕಂಫರ್ಟಬಲ್ ಅದು. ಒಳ್ಳೆಯದನ್ನ ಯೋಚನೆ ಮಾಡೋದವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು. ಅಂದರೆ ಅಲ್ಲಿ ಎನ್ವಾಲ್ಮೆಂಟು ಹಂಗೆ ಇರಬೇಕು. ಫ್ರೆಂಡ್ಸು ಅವರು ನಿಮ್ಗೆ ಯಾವಾಗಲೂ ಮ್ಯಾಚ್ ಆಗಬೇಕು ನೋಡಿ. ಇವಾಗ ನಾನು ನೋಡಿ ಫಿಟ್ನೆಸ್ಸು ಯಾರಿಗಾದರೂ ಅದು ತುಂಬ ಮ್ಯಾಚ್ ಆಗೋದು ಕಮ್ಮಿ ನೋಡಿ. ಇವಾಗ ಹೆಂಗಂದರೆ ನಾನು ಫಿಟ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಫಿಟ್ನೆಸ್ ಬಗ್ಗೆನೇ, ಹೆಲ್ತ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆಪೋಸಿಟ್ ಇರೋರು ಅದೇ ಥರ ಇರಬೇಕು ನೋಡಿ. ಇಂಟ್ರೆಸ್ಟ್ ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ಯಾವ ಥರ ಮಾಡಬೇಕು, ಏನು ಬರಬೇಕು, ಇದು ಇಂಟ್ರೆಸ್ಟ್ ಇರಬೇಕು. ಅದು ತುಂಬ ಜನಕ್ಕೆ ಅದು ಇರೋಲ್ಲ. ಕೆಲವರು ನಾವೊಂದು ಹೇಳ್ತಾ ಇದ್ರೆ ಅವ್ರೊಂದು ಮಾಡ್ತಿರ್ತಾರೆ. ಅಂತೆಲ್ಲ ಎಷ್ಟಿರ್ಬೇಕು ಅಷ್ಟಿರ್ಬೇಕು ನೋಡಿ. ಅದೇ ಅಂತ ಅತಿ ಮಿತಿ ಎಲ್ಲ ಮ್ಯಾಚ್ ಆಗೋದು ತುಂಬ ಕಷ್ಟ ನೋಡಿ. ಇವಾಗ ಫ್ಯಾಮ್ಲಿ ಅಂತ ಬಂದಾಗ ಮ್ಯಾಚ್ ಆಗಲಿ ಬಿಡಲಿ ಇರಲೇಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅದು ತಾಳ್ಮೆ ಇದ್ಕೊಂಡು ಎಲ್ಲ ಹೋಗ್ತಾ ಇರಬೇಕು ನೋಡಿ. ಫ್ಯಾಮ್ಲಿ ಯಜಮಾನ ಆದವನು ಅಲ್ವಾ. ಯಾವಾಗಲೂ ಕಲಿಬೇಕು ನೋಡಿ. ನಾವು ಏನಾದರೂ ತಪ್ಪು ಮಾಡ್ತಾಯಿದ್ರೆ ಕಲಿತು ಮುಂದೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಲೈಫು ಅಲ್ವಾ. ಕಲಿಬೇಕು ಲೈಫಲ್ಲಿ. ತುಂಬ ಎಲ್ಲರೂ ತಪ್ಪು ಮಾಡ್ತಾರೆ. ನೀವು ತಪ್ಪು ಮಾಡ್ತೀರಾ, ನಾನು ತಪ್ಪು ಮಾಡ್ತೀನಿ. ಕಲಿತು ಮುಂದೆ ಹೋಗ್ಬೇಕು ನೋಡಿ. ಅದೇ ಜೀವನ. ಕಲೀಲಿಲ್ಲ ಅಂದರೆ ಕಷ್ಟ ನೋಡಿ. ಲ್ಯಾಟ್ರಲ್ ರೈಸ್ ಮಾಡಬೇಕು. ಲ್ಯಾಟ್ರಲ್ ರೈಸ್ ಆದಮೇಲೆ ಆಫ್ ಮಾಡಬೇಕು ಅದ್ರಲ್ಲಿ ನೋಡಿ. ಮುಗೀತು. ಹ್ಯಾಮ್ಸ್ಟ್ರಿಂಗ್ ಆಯಿತು, ಲ್ಯಾಟ್ರಲ್ ರೈಸ್ ಆಯಿತು, ಸ್ಕ್ವಾಟ್ ಆಗಿತ್ತು, ಶೋಲ್ಡರ್ ಪ್ರೆಸ್ ಆಯಿತು, ಮತ್ತು ಹ್ಯಾಮ್ಸ್ಟ್ರಿಂಗ್ ಆಯಿತು, ಲ್ಯಾಟ್ರಲ್ ರೈಸ್ ಆಯಿತು. ಇವಾಗ ಲೆಗ್ ಎಕ್ಸ್ಟೆನ್ಷನ್ ನೋಡಿ. ಇದು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅದು ಬ್ಯಾಕ್ ಟು ಕ್ಲೀನ್ ಮಾಡ್ಕೋಬೇಕಂದ್ರೆ ಅಲ್ಲಿ ಒರೆಸಿಟ್ಟಿದ್ದೆ ಆಲ್ರೆಡಿ. ಮಸಲ್ ಕಾಂಟ್ರಾಕ್ಟ್ ಮಾಡಬೇಕು, ರಿಲೀಸ್ ಮಾಡಬೇಕು ನೋಡಿ. ಹ್ಯಾಮ್ಸ್ಟ್ರಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ನಿಮಗೆ ನಿಮ್ಮ ಥರನೇ ಇರೋರ ಜೊತೆನೇ ಇರಿ. ಅದು ಹಂಗೆ ನೋಡಿ. ಅದು ನೀವು ಏನು ಯೋಚನೆ ಮಾಡ್ತೀರೋ ಅದೇ ಥರ ಇರ್ತಾರೆ ವ್ಯಕ್ತಿಗಳು. ನೀವು ಯಾವ ಥರ ನಿಮ್ಮ ಫ್ರೆಂಡ್ ಸರ್ಕಲ್ ನೋಡಿ. ಇವಾಗ ನಾನು ಕುಡಿತೀನಿ ಅಂದರೆ ನಾನು ಕುಡಿಯೋರು ಫ್ರೆಂಡ್ಸ್ಗಳು ಇರ್ತಾರೆ. ಅಂದರೆ ನನ್ನ ಫ್ರೆಂಡ್ಸ್ಗಳು ಅದೇ ಥರ. ಅಂದರೆ ಮ್ಯಾಚ್ ಆಗುತ್ತೆ ಅದು. ಸ್ಮೋಕ್ ಮಾಡ್ತಾರೆ, ಅವರು ಸ್ಮೋಕ್ ಮಾಡ್ತಾರೆ, ಮ್ಯಾಚ್ ಆಗುತ್ತೆ. ಅಂದರೆ ಡ್ರಿಂಕ್ ಹೋಗೋಣ ಬರೋ, ಟೀ ಕುಡಿಯೋಕೆ ಹೋಗೋಣ, ಕಾಫಿ ಕುಡಿಯೋಕೆ ಹೋಗೋಣ, ಸ್ಮೋಕ್ ಮಾಡೋಕೆ ಹೋಗೋಣ, ಅಂದರೆ ಹೊಡೆಯೋಣ ಬರೋ, ದಮ್ ಹೊಡಿಯೋಕೆ ಹೋಗೋಣ ಅಂತಾರಲ್ವ. ಅದು ಮ್ಯಾಚ್ ಆಗ್ತಿರುತ್ತೆ. ಪಾರ್ಟಿಗೆ ಹೋಗೋಣ, ಅಲ್ಲಿ ಹೋಗೋದು. ಕೆಲವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಕೆಲವು ಬೇರೆಯವ್ರ ಬಗ್ಗೆನೇ ಮಾತಾಡೋದು, ಆ ಥರನೇ ಇರ್ತಾರೆ. ಇವ್ರದ್ದು ಅವೆಲ್ಲ ಬಿಡಬೇಕು ನೋಡಿ. ಅಂದರೆ ಏನಾದರೂ ಅದು ಅವಶ್ಯಕತೆನೇ ಇಲ್ಲ ನಿಮಗೆ. ಅದು ನೋಡಿ ಯೂನಿವರ್ಸಲ್. ನೀವು ಅದನ್ನು ಯೋಚನೆ ಹಂಗೆಲ್ಲ ನೀವು ಏನು ಯೋಚನೆ ಮಾಡಿದ್ರೆ ಇಷ್ಟಪಡಲ್ವಂತೆ ಅದು. ಹಾಗೆ ನೀವು ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ನಿಮ್ಗೆ ಕೊಡ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಹಂಗೆ ನೋಡಿ. ಅದು ಕಾನ್ಷಿಯಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಯೋಚನೆ ಮಾಡೋದೇ ನೀವೇನು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನಾನು ಕನಸುಗಳು ಕಾಣೋದಿದೆಯಲ್ಲ ಯಾವಾಗಲೂ ದೊಡ್ಡದೇ ನೋಡಿ. ಕನಸಿಗೇನು ರೀ, ಯಾವತ್ತೂ ಬೇಲಿ ಹಾಕೋಬಾರ್ದು, ಫ್ರೀ ಬಿಡಬೇಕು. ಇದು ರಿವರ್ಸ್ ನೋಡಿ. ಸ್ಲೋ ಆಗಿ ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್. ರಿವರ್ಸ್ ಫ್ಲೈ ಮಾಡ್ಬೇಕಾದ್ರೆ ಇಷ್ಟೇ ನೋಡಿ. ಎಲ್ಬೋ, ಶೋಲ್ಡರ್, ರೆಸ್ಟ್ ಹಿಂಗೆ ಇರಬೇಕು. ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್. ಶೋಲ್ಡರ್ ಅಂದರೆ ಆ್ಯಂಟಿರಿಯಲ್ ಡೆಲ್ಟು, ಮಿಡಲ್ ಡೆಲ್ಟು ಮತ್ತು ಪೋಸ್ಟರಿಯಲ್ ಡೆಲ್ಟ್ ನೋಡಿ. ಇದು ಒಂದು ಟ್ರ್ಯಾಪ್ಸ್. ಎಲ್ಲ ಮಸಲ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ಮಸಲ್ ಎಕ್ಸಸೈಸ್ ಮಾಡ್ತಿರ್ತೀವೋ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೋಡ್ತಾ ಇದ್ದೆ ನೋಡಿ. ಯೂನಿವರ್ಸಲ್ ನೋಡಿ. ನಿಮ್ಗೆ ಹೆಂಗೆ ಥಿಂಕ್ ಮಾಡ್ತೀರೋ ಹಂಗೆ ಥರ. ಯಾವಾಗಲೂ ಅದಕ್ಕೆ ಹೇಳೋದು ನಾನು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೆಗೆಟಿವ್ ಬೇಡ ನಿಮ್ಗೆ ಯಾವಾಗಲೂ. ಅಯ್ಯೋ ಅದಾಗುತ್ತೋ ಇಲ್ವೋ, ಅಯ್ಯೋ ಅದಾಗೋದೇ ಇಲ್ಲ, ಅಯ್ಯೋ ನಾವು ಹಿಂಗೆ, ನಾವು ಹಂಗೆ ಕೊರಗ್ತಾ ಇರಬಾರ್ದು ನೋಡಿ. ಥಿಂಕ್ ಆಲ್ವೇಸ್ ಪಾಸಿಟಿವ್. ಐ ಕ್ಯಾನ್ ಡೂ ಇಟ್, ಎನಿಥಿಂಗ್ ಮಾಡ್ತೀನಿ ನಾನು, ಹಾಗೇ ಆಗುತ್ತೆ ನನ್ನಿಂದ. ಏನೇ ಆಗಲಿ ಅದು. ನಮ್ದು ಏನೇ ಕಮಿಟ್ಮೆಂಟ್ ಇರಲಿ, ಏನೇ ಆಗಿರಲಿ, ಅದು ಮಾಡ್ತೀವಿ ಅಂದಾಗ ಮಾಡಬೇಕು. ಎಕ್ಸಸೈಸ್ ನೋಡಿ. ಇವಾಗ ನಾನು ಹೇಳ್ತಾ ಇದ್ದೆ 90 ಡೇಸ್ ಚಾಲೆಂಜ್ ಅಂದರೆ ಮಾಡಬೇಕು, ಬಿಡಬಾರ್ದು. ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಫಿಟ್ ಆಗಿರಬೇಕು. ನೋಡೋಣ ಅಲ್ವಾ. ಕಾಫ್ ರೈಸ್ ಮಾಡಬೇಕು ಮತ್ತು ಸ್ಟ್ರೆಕ್ಸ್ ಮಾಡಬೇಕು ನೋಡಿ. ಸ್ಟ್ರೆಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಫು ಮತ್ತು ಟ್ರ್ಯಾಪ್ಸ್ ವರ್ಕ್ ಆಗುತ್ತೆ ನೋಡಿ. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ. ಯಾವಾಗಲೂ ಒಳ್ಳೆಯವ್ರ ಜೊತೆನೇ ಇರಿ. ಅಂದರೆ ಇರ್ತಾರೆ ಒಳ್ಳೆಯವರು ಕೆಟ್ಟವರು. ನಿಮ್ಗೆ ಕಂಫರ್ಟಬಲ್ ಆಗಿ ಕೆಲವರು ಎಲ್ಲಿ ಬಿಡಬೇಕು ಎಲ್ಲ ಬಿಟ್ಬಿಟ್ಟು ಬಂದುಬಿಡ್ಬೇಕು ಅಲ್ವಾ. ನೀವೇನು ಕೊಡ್ತೀರ ಅದು ಬರುತ್ತೆ ವಾಪಸ್ ರಿಟರ್ನ್ ಅಂತ. ಯಾವುದೇ ಆದರೂ ಅಷ್ಟೇ ನೋಡಿ. ಇನ್ನೊಂದು ಹೇಳ್ತಾಯಿದ್ರು ಆ ಮೇಡಮ್ ಅವರು, ಯಾವಾಗಲೂ ಕೊಡಬೇಕಂತ. ರಿಚ್ ಮೈಂಡ್ ಹಂಗೆ ಬರುತ್ತಂತ ನೋಡಿ. ಇದೊಂದು ಸಿಟ್ಟಿಂಗ್ ಪೊಸಿಷನ್ ಕಾಫ್ ರೈಸ್ ನೋಡಿ. ರಿಚ್ ಮೈಂಡ್ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಆಲ್ವೇಸ್ ಅವ್ರ ಹತ್ರ ಹೇಳ್ತಾಯಿದ್ರು ಜಸ್ಟ್ 40 ರೂಪೀಸ್ ಇರುತ್ತೆ. ಕೆಲವೊಂದು ಟೈಮ್ ಟ್ಯಾಕ್ಸಿಗೆ ಹೋದಾಗ ನಾನು ಚೇಂಜ್ ಇರುತ್ತಲ್ಲ, ಚೇಂಜು ಹಂಗೆ ಕೊಡಬೇಕಂತ ನೋಡಿ. ಅಂದರೆ ಇವಾಗ 40 ರೂಪೀಸ್ ಆಗಿರುತ್ತೆ. 38 ರೂಪೀಸ್ ಆಗಿರುತ್ತೆ. 2 ರೂಪೀಸ್ ಹಾಗೆ ಸ್ಕ್ಯಾನ್ ಮಾಡಿಬಿಟ್ಟು ಬಿಡಬೇಕಂತೆ ಅದು. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಅಂದರೆ ಅದು ಯೋಚನೆ ಹಂಗೆ ಇರುತ್ತಂತೆ. ಅದು ನೀವು ಒಳಗಡೆ ಥಿಂಕ್ ಮಾಡೋದು, ಇವನು ಆಲ್ವೇಸ್ ರಿಚ್, ಇವನು ಇದೇ ಥರ ಇರ್ತಾನೆ, ಅವನಿಗೆ ಇದೇ ಕೊಡಬೇಕು ಅನ್ನೋದು ಇರುತ್ತಂತೆ ನೋಡಿ.
ನೀವೇನು ಏನು ಥಿಂಕ್ ಮಾಡಿದ್ರೆ ಏನೋ ಹಂಗೆ ಕೊಡುತ್ತೆ ಅಂತೀನಿ ಒಳಗಡೆ. ಅದು ತುಂಬ ಚೆನ್ನಾಗಿತ್ತು ಅದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಅಂತಿತ್ತು ನೋಡಿ. ಎಸ್, ಇವತ್ತು ಶೋಲ್ಡರ್ ಥೈಸ್ ಮುಗೀತು. ದಯವಿಟ್ಟು 4 to 5 ಲೀಟ್ರ್ ವಾಟ್ರ್ ಕುಡೀರಿ. ನೀರು ಕೂಡ ಕುಡಿಬೇಕು ನೋಡಿ, ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು. ಎಸ್, ನೀರು ಅಂದಾಗ ನೋಡಿ, ಇದು ನೀರು ಯಾವಾಗಲೂ ನೋಡಿ ಪ್ರಕೃತಿ ಗೌರವ, ನೀರು ಗಾಳಿ ಎಲ್ಲ ನಾನು ಪುಣ್ಯವಂತ ಏನಕ್ಕೆ ಹೇಳ್ತೀನಿ ನೋಡಿ. ಇವೆಲ್ಲ ನೋಡಿ, ನೀರು ಕುಡಿಬೇಕಾದ್ರೂ ಹೇಳಿದ್ರು ಅವರು, ಒಂದು ಗ್ಲಾಸ್ ಖಾಲಿ ಗ್ಲಾಸಲ್ಲಿ ಅಂದರೆ ಗಾಜಿನ ಗ್ಲಾಸಲ್ಲಿ ನೀರು ಕುಡಿಬೇಕಾದ್ರೆ ಎಷ್ಟೊಂದೆಲ್ಲ ಎನರ್ಜಿ ತುಂಬಿಸ್ಬೋದಂತೆ ಗೊತ್ತಾ ನೀವು. ತುಂಬ ಚೆನ್ನಾಗಿದೆ ನೋಡಿ. ಲಾ ಆಫ್ ಅಟ್ರಾಕ್ಷನ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಎಸ್, ಇವತ್ತು ಯಾವಾಗಲೂ 4 to 5 ಲೀಟ್ರ್ ವಾಟರ್ ಖಾಲಿ ಮಾಡಿಬಿಡ್ತೀನಿ ನೋಡಿ ನಾನು. ಇವತ್ತು ಕಾರ್ಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಏನಕ್ಕಂದರೆ ಲೆಗ್ ಮಾಡಿ, ಶೋಲ್ಡರ್ ಮಾಡಿ, ಥೈಸ್ ಫುಲ್ ಆಗಿಬಿಟ್ಟಿತ್ತು. ಅಲ್ಲೇ ಕಾರ್ಡಿಯೋ ಆಗುತ್ತೆ. ಅದಕ್ಕೆ ಮ್ಯಾಟೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಎಲ್ಲ ಇರಬೇಕು ನೋಡಿ. ಅವಾಗೇ ನೋಡಿ ಫಿಟ್ಟಾಗಿ ಆರೋಗ್ಯ, ಎಲ್ಲ ಥರ ಡಯಟು ಆರೋಗ್ಯ ಎಲ್ಲ ನೋಡ್ಕೋಬೇಕು ನೋಡಿ. ಅದೇ ಹೇಳ್ತಾ ಇದ್ದೀನಿ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಅಂದರೆ ನೀವು ಏನು ಥಿಂಕ್ ಮಾಡಿದ್ರೆ ಯಾವಾಗಲೂ ಅದಕ್ಕೆ ಹೇಳೋದು ನಾನು, ಪಾಸಿಟಿವ್ ಆಗಿರಿ, ಥಿಂಕ್ ಏನೇ ಆಗಲಿ ಬಿ ಪಾಸಿಟಿವ್. ಒಬ್ಬೊಬ್ಬರು ನೋಡೋಕೆ ನಗ್ನಗ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಎಷ್ಟು ನೋವು ಇರುತ್ತೆ ಗೊತ್ತಿದೆ. ಇವಾಗ ನಾನು ನಗ್ನಗ್ತಾನೆ ಇರ್ತೀನಿ, ಎಷ್ಟು ನೋವು ಇರುತ್ತೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಯಾವಾಗಲೂ ಖುಷಿಯಾಗಿರಬೇಕು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಏನಂದರೆ, ನಿಮ್ಗೆ ಏನೇ ನೋವಿದ್ರೂ ಅದು 4 ಗೋಡೆ ಮಧ್ಯದಲ್ಲಿ ಇಟ್ಕೋಬೇಕು. ಹೊರಗಡೆ ಬಂದಾಗ ಹ್ಯಾಪಿಯಾಗಿ, ಖುಷಿಯಾಗಿ, ಚೆನ್ನಾಗಿರಬೇಕು. ಎಸ್, ಬಿ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.